ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿಕ್ಕೆ ನಿಯಮಗಳು. ನಿಮ್ಮ ಬ್ಯಾಂಕು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬಹುದು. ನಿಮ್ಮ ಬ್ಯಾಂಕಿಗೆ NPCI ಮ್ಯಾಪಿಂಗ್ ಕೂಡ ಆಗಿರಬಹುದು. ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ರಿಜಿಸ್ಟರ್ ಕೂಡ ಆಗಿರಬಹುದು. ಎಲ್ಲ ಸರಿ ಇದ್ರೂ ಕೂಡ ನಿಮಗೆ ಹಣ ಬಂದಿಲ್ವಾ? ಇದೆಲ್ಲ ಸರಿ ಇದ್ರೂ ಕೂಡ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಯಾಕೆ ಬಂದಿಲ್ಲ ಅಂತಂದ್ರೆ, ಒಂದು, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಏನಾದರೂ ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ಬ್ಯಾಂಕ್ ಖಾತೆಯು ಚಾಲ್ತಿಯಲ್ಲಿ ಇಲ್ಲದೆ ಇರಬಹುದು. ಇನ್ನೂ ಬಹಳ ಮುಖ್ಯವಾಗಿ ಇರುವಂಥದ್ದು, ಮಹಿಳೆಯರು ಮದುವೆಗೆ ಮುಂಚೆ ತವರು ಮನೆಯಲ್ಲಿ ತೆಗೆದಂತ ಜೀರೋ ಅಕೌಂಟ್ ಇರಬಹುದು, ಅಥವಾ ಸ್ಟೂಡೆಂಟ್ ಅಕೌಂಟ್ ಮಾಡಿರುವಂಥದ್ದು. ಯಾಕೆಂದ್ರೆ ಸ್ಕಾಲರ್ಶಿಪ್ಪಿಗಾಗಿ ಮಾಡಿರುತ್ತಾರೆ. ಅಕೌಂಟ್ ಇದ್ದರೂ ಕೂಡ ಅವರಿಗೆ ನೆನಪಿರೋದಿಲ್ಲ. ಯಾಕೆ ಅಂದ್ರೆ ಅಕೌಂಟ್ ಅವರು ಉಪಯೋಗ ಮಾಡುತ್ತಿರುವುದಿಲ್ಲ. ಹಾಗಾಗಿ ಅಕೌಂಟ್ ಚಾಲತಿಯಲ್ಲಿ ಇಲ್ಲದೆ ಇರಬಹುದು. ಈ ತರ ಏನಾದರೂ ನಿಮಗೆ ಸಮಸ್ಯೆ ಇದ್ರೆ ದಯವಿಟ್ಟು ಅಂತಹ ಅಕೌಂಟ್ ಬಂದ್ ಆಗ್ಲಿಕ್ಕೆ ಬಿಡಬೇಡಿ. ಯಾಕೆ ಅಂತ ಅಂದ್ರೆ ನೀವು ಬೇರೆ ಖಾತೆಯನ್ನ ತೆಗೆದು ಆಧಾರ್ NPCI ಮ್ಯಾಪಿಂಗ್ ಮಾಡಬೇಕು ಅಂತಂದ್ರೆ ತುಂಬಾ ಸಮಸ್ಯೆ ಆಗುತ್ತದೆ. ಕಾರಣಕ್ಕಾಗಿ ನಾನು ನಿಮಗೆ ಒಂದು ಸಜೆಷನ್ ಅನ್ನ ಕೊಡ್ತೇನೆ. ಸೊ ಆ ಸಜೆಷನ್ ಅನ್ನ ನೀವು ಉಪಯೋಗ ಮಾಡ್ಕೊಳ್ಳಿ. ಇವಾಗ ನೋಡು, ನೀವು ಚಾಲ್ತಿಯಲ್ಲಿ ಇಲ್ಲದೆ ಇರುವಂತ ಅಕೌಂಟ್ ಅನ್ನ ಮರುಬಳಕೆ ಮಾಡಬೇಕು ಅಂತಂದ್ರೆ ಬ್ಯಾಂಕಿಗೆ ಇಷ್ಟಂತ ಹೇಳಿ ಒಂದು ಪೆನಾಲ್ಟಿ ಕಟ್ಟೋದಿರುತ್ತೆ. ಅದನ್ನ ಕಟ್ಟಿಬಿಟ್ಟು ಅದೇ ಅಕೌಂಟ್ ಅನ್ನ ಮರುಬಳಕೆ ಮಾಡಿ. ಯಾಕೆಂತಂದ್ರೆ ನೀವು ಮತ್ತೆ ಹೊಸ ಅಕೌಂಟ್ ಅನ್ನ ಮಾಡ್ಲಿಕ್ಕೆ ಹೋದ್ರೆ ಅದು ಇಮಿಡಿಯೇಟ್ಲಿ ಆಗೋದಿಲ್ಲ. ಅದು ನಿಮಗೆ ಟೈಮ್ ತಗೊಳುತ್ತೆ. ಯಾಕಂದ್ರೆ ಇವಾಗ ಎಲೆಕ್ಷನ್ ಟೈಮಲ್ಲಿ ಯಾವ ತರ ವೋಟರ್ ID ಕರೆಕ್ಷನ್ ಮಾಡ್ಲಿಕ್ಕೆ ಆಗಿರ್ಬೋದು, ಅಥವಾ ಏನಾದರೂ ಮಾಡ್ಲಿಕ್ಕೆ ಹಾಕಿದಾಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜಲ್ದಿ ಆಗ್ತದೆ. ಸೊ ಇಂಥ ಜನರಲಿ ನಾರ್ಮಲ್ ಟೈಮಲ್ಲಿ ಆಗೋದಿಲ್ವಲ್ಲೋ, ಅದೇ ಥರ ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟೆ. ಅದೇ ಥರ ಇಲ್ಲಿ ಕೂಡ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ ಸೀಡಿಂಗ್ ಯಾವ ಅಕೌಂಟಿಗೆ ಆಗಿದೆ ಅದೇ ಅಕೌಂಟನ್ನು ಮರುಬಳಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ.